ಅಂದುಕೊಂಡ ಕೆಲಸವನ್ನು ಮುಗಿಸೋದು ಹೇಗೆ, ಯಶಸ್ಸು ಪಡೆಯೋದು ಹೇಗೆ, ಕಾರ್ಯಸಿದ್ಧಿ ಹೇಗೆ? 3 ಕಾರಣಗಳನ್ನು ರಾಮಾಯಣ ಕೊಡುತ್ತೆ. ಒಂದು, ದಕ್ಷತೆ ಬೇಕು, ಒಂದು ಕಾರ್ಯವನ್ನು ಕೊನೆ ಮುಟ್ಟಿಸುವಂತಹ ಸಾಮರ್ಥ್ಯ ಬೇಕು. ಎರಡನೆಯದ್ದು, ನಿರುತ್ಸಾಹ ಇರಬಾರದು, ಉತ್ಸಾಹ ಇರಬೇಕು. ಮೂರನೆಯದ್ದು ಯಾವುದು ಅಂದರೆ, ಮನಸ್ಸು ಸೋಲನ್ನು ಒಪ್ಪಿಕೊಳ್ಳಬಾರದು. ಕಾರ್ಯ ಮಾಡುವ ಸಾಮರ್ಥ್ಯ ಇದ್ದವರೆಲ್ಲ ಯಶಸ್ಸು ಕಂಡಿಲ್ಲ. ಉತ್ಸಾಹ ಕಳೆದುಕೊಂಡಲ್ಲಿ ಸಮರ್ಥರಿಗೂ ಕಾರ್ಯದ ಕೊನೆ ತಲುಪೋದಕ್ಕಾಗೋದಿಲ್ಲ. ಬೇಕಾಗಿದ್ದು ಉತ್ಸಾಹ. ಯಾವ ಕಾರಣಕ್ಕೂ ನಿರುತ್ಸಾಹ ಇರಬಾರದು. ಉತ್ಸಾಹ ಇದೆ, ದಕ್ಷತೆಯೂ ಇದೆ, ಕೆಲಸ ನಡೆದೋಯ್ತಾ ಅಂದರೆ ಇಲ್ಲ. ಕಾರ್ಯ ಸಾಧಿಸುವಾಗ ನಡುವೆ ಸೋಲುಗಳು ಬಂದು ಅಡರುತ್ತವೆ. ಆ ಸೋಲುಗಳು ಬಂದ ಕೂಡಲೇ ಮನುಷ್ಯ ಹೆದರುತ್ತಾನೆ, ಕೈ ಬಿಟ್ಟು ಬೇರೆ ದಾರಿ ಹಿಡಿತಾನೆ, ಅಥವಾ ಅಂಥ ಕಾರ್ಯವನ್ನೇ ಬಿಟ್ಟು ಬಿಡ್ತಾನೆ. ಅದಕ್ಕೆ ಹೇಳುತ್ತೆ ರಾಮಾಯಣ, ಮನಸಶ್ಚಾಪರಾಜಯ. ಮನಸ್ಸು ಯಾವ ಕಾರಣಕ್ಕೂ ಸೋಲಪ್ಪಬಾರದು. ಸವಾಲುಗಳು ಬರಲಿ, ಸಮಸ್ಯೆಗಳು ಬರಲಿ. ಅನಿರ್ವೇದಂಚ ದಾಕ್ಷಂಚ ಮನಸಶ್ಚಾಪರಾಜಯ ಕಾರ್ಯಸಿದ್ಧಿ ಕರಾಣ್ಯಾಹು ತಸ್ಮಾದೇತದ್ಬ್ರವೀಮ್ಯಹಂ. ಶುಭಂ ಭೂಯಾತ್. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 80501 24365.